ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾದಂತಹ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೂ ಇದರಿಂದ ಆಗುವ ಅನುಕೂಲಗಳು ಏನೇನು ನಮ್ಮ ದೇಹಕ್ಕೆ ಅನ್ನೋದನ್ನು ಕೂಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬೀಟ್ರೋಟ್ ಪಲ್ಯ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ತುರ್ಕೋಬೇಕು. ಬೀಟ್ರೋಟ್ನೆಲ್ಲ ಕ್ಲೀನಾಗಿ ತುರ್ಕೋಬೇಕು. ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಎರಡು ಸೈಡ್ ಕೂಡ ಕಟ್ ಮಾಡಿ ನೋಡಿ. ಇವಾಗ ನಾನು ಸಿಪ್ಪೆ ಎಲ್ಲ ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಪೋಷಕಾಂಶಗಳ ಕಣಜವಾಗಿದೆ. ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಇನ್ನೂ ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ. ಈ ರೀತಿಯಾಗಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದುಕೋಬೇಕು ನೋಡಿ. ಸಿಪ್ಪೆ ಇದ್ದರೆ ಪಲ್ಯ ಖಂಡಿತವಾಗಿ ಚೆನ್ನಾಗಿರೋದಿಲ್ಲ. ಸಿಪ್ಪೆನ ನಾವು ಕ್ಲೀನಾಗಿ ತೆಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ತೆಗೆದಿದ್ದೀನಿ ನೋಡಿ. ಬೀಟ್ರೋಟ್ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ಹೀಗೆ ಎಲ್ಲ ಬೀಟ್ರೋಟ್ದು ನಾನು ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ ನೋಡಿ. ತೆಗೆದಿದ್ದೀನಿ. ಸಿಪ್ಪೆ ತೆಗೆದ ಮೇಲೆ ಕೂಡ ನಾನು ಒಂದು ಸಲ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಮೊದಲು ಕೂಡ ಒಂದು ಸಲ ವಾಶ್ ಮಾಡಿದ್ದೆ, ಆಮೇಲೆ ಕೂಡ ಒಂದು ಸಲ ಕ್ಲೀನಾಗಿ ಇದನ್ನೆಲ್ಲ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ತುರ್ಕೋಬೇಕಾಗತ್ತೆ. ಬೀಟ್ರೋಟ್ನ ನಾನಿವತ್ತು ಬೀಟ್ರೋಟ್ನ ತುರಿದ್ಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೀಟ್ರೋಟ್ನ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಶಕ್ತಿ ಸಿಗುತ್ತೆ. ಶಕ್ತಿ ವರ್ಧಕ ಇದು. ತುಂಬ ಶಕ್ತಿಗಾಗಿ ಈ ಬೀಟ್ರೋಟ್ನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದನ್ನು ಉಪಯೋಗಿಸೋದ್ರಿಂದ ತುಂಬ ನಮಗೆ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ. ಇವಾಗ ನೋಡಿ ಎಲ್ಲ ಪೂರ್ತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಎಣ್ಣೆ ಕಾಯಬೇಕು. ಕ್ಲೀನಾಗಿ ಕಾಯ್ದ ನಂತರ 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಸಾಸಿವೆ ಸಿಡಿಬೇಕು ಕ್ಲೀನಾಗಿ. ಸಾಸಿವೆ ಸಿಡಿದ ನಂತರ ನಾನು 1 ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಕ್ಲೀನಾಗಿ ಇದರೊಳಗೆ ಸಿಡಿಬೇಕು. ಜೀರಿಗೆ ಸಿಡಿದ ನಂತರ ನೋಡಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಂಪಗಾಗೋವರೆಗೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಲೆಬೇಳೆ ಎಲ್ಲ ಕ್ಲೀನಾಗಿ ಕೆಂಪಗಾಗಬೇಕು. ಬೀಟ್ರೂಟ್ ಉಪಯೋಗಿಸೋದ್ರಿಂದ ರಕ್ತದ ಒತ್ತಡ ತುಂಬಾ ಕಡಿಮೆ ಆಗುತ್ತೆ. ಇವಾಗ ನೋಡಿ ನಾನು 2 ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿಬಿಟ್ಟು ಇದರ ಜೊತೆಗೇ ಇವಾಗ ನಾನು ಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 5ರಿಂದ 6 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಇವಾಗ ಈರುಳ್ಳಿ ಕೆಂಪಗಾಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಕ್ಲೀನಾಗಿ ಫ್ರೈ ಆಗದೇ ಇದ್ದರೆ ಯಾವುದೇ ತರಹದ ಪಲ್ಯಗಳು ಟೇಸ್ಟ್ ಬರೋದಿಲ್ಲ ನೋಡಿ. ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಕೈಯಾಡಿಸ್ಲೇಬೇಕಾಗತ್ತೆ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಇದಕ್ಕೆ ಒಂದು ದಪ್ಪ ಟೊಮೊಟೊ ಹಣ್ಣನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಮೆತ್ತಗಾಗೋವರೆಗೆ ನಾವು ಕೈಯಾಡಿಸ್ಕೋಬೇಕಾಗತ್ತೆ. ಬೇಗ ಮೆತ್ತಗಾಗಲಿ ಅಂತ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಉಪ್ಪನ್ನು ಹಾಕೋದ್ರಿಂದ. ಉಪ್ಪು ಹಾಕಿದ ನಂತರ ಕ್ಲೀನಾಗಿ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆಗೇ ಟೊಮೆಟೊನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೋದ್ರಿಂದ ನೋಡಿ ಎಷ್ಟು ಬೇಗ ಟೊಮೆಟೊ ಮೆತ್ತಗಾಯಿತು. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತೀನಿ. ಅರಿಶಿಣದ ಪುಡಿಯ ಹಸಿ ವಾಸನೆ ಹೋಗೋ ತನಕ ನಾವು ಕೈಯಾಡಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಪಲ್ಯ ಅಥವಾ ಗೊಜ್ಜು ಸಾಂಬಾರಿಗೆಲ್ಲ ನಾವು ಅರಿಶಿಣದ ಪುಡಿ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗತ್ತೆ. ಇವಾಗ ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಕೆಜಿ ನಾನು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಪೂರ್ತಿಯಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕೈಯಾಡಿಸ್ಕೋಬೇಕಾಗತ್ತೆ. ಬೀಟ್ರೋಟ್ ಚರ್ಮಕ್ಕೆ ತುಂಬ ಒಳ್ಳೆಯದು. ಚರ್ಮಕ್ಕೆ ಹೊಳಪನ್ನು ಕೊಡುತ್ತೆ ಹಾಗೂ ಚರ್ಮ ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ಬೀಟ್ರೋಟ್ ಅಷ್ಟು ಒಳ್ಳೆಯದು ಚರ್ಮಕ್ಕೆ.
ರಕ್ತಹೀನತೆಗಂತೂ ಬೀಟ್ರೂಟು ತುಂಬಾ ಒಳ್ಳೆಯದು. ಯಾರಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರುತ್ತೋ ಅವರು ಖಂಡಿತವಾಗಿ ಈ ಬೀಟ್ರೂಟ್ ಪಲ್ಯನ ತಿಂತಾ ಬಂದರೆ, ಡೈಲಿ ಒಂದೇ ಒಂದು ಬೀಟ್ರೂಟ್ ಪಲ್ಯ ಮಾಡ್ಕೊಂಬಿಟ್ಟು ಡೈಲಿ ನೀವು ತಿಂತಾ ಬಂದರೆ ನಿಮಗೆ 30 ದಿನದೊಳಗೆ ಅದರ ಪರಿಣಾಮ ನಿಮಗೆ ತಿಳಿಯುತ್ತೆ. ಸ್ವಲ್ಪ ನೀರನ್ನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಒಂದು ಟೀ ಕಪ್ನಲ್ಲಿ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಖಂಡಿತವಾಗಿ ಬೇಡ. ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹೆಂಗಸರಿಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಈ ಮೆನ್ಸ್ಟ್ರೇಷನ್ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಹೆವಿಯಾಗಿ ಹೋಗ್ತಾ ಇರುತ್ತೆ ಕೆಲವರಿಗೆಲ್ಲ. ಆವಾಗ ನಮಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ತುಂಬಾ ಅತಿಯಾಗಿ ಕಾಡುತ್ತೆ. ಅಂಥವರು ಈ ಬೀಟ್ರೂಟ್ನ ಡೈಲಿ ಉಪಯೋಗಿಸಿ ನೋಡಿ, ಖಂಡಿತವಾಗಿ ಆ ಪ್ರಾಬ್ಲಮಿಂದ ನೀವು ಮುಕ್ತಿ ಹೊಂದ್ತೀರಾ. ಹೆಂಗಸರಲ್ಲಿ ಹಿಮೋಗ್ಲೋಬಿನ್ನು 12% ಇರಬೇಕು, ಗಂಡಸರಲ್ಲಿ 14 ಅಂತ ಹೇಳ್ತಾರೆ. ನಮಗೆ 12ಕ್ಕಿಂತ ಕಡಿಮೆನೇ ಇರುತ್ತೆ. ಈ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ ಎಲ್ಲ ಇರೋರಿಗೆ ತುಂಬ ಕಡಿಮೆ ಇರುತ್ತೆ. ಅಂಥವರು ಯಾವಾಗಲೂ ಹೋಗಿಬಿಟ್ಟು ಹಾಸ್ಪಿಟಲ್ನಲ್ಲಿ ತೋರಿಸ್ಕೋಬೇಕು. ತಲೆ ಸುತ್ತು ಬರುತ್ತೆ, ನಡೆಯೋದಕ್ಕೆ ಆಗೋದಿಲ್ಲ, ಆಯಾಸ, ನಿಶಕ್ತಿ ಎಲ್ಲ ಇರುತ್ತೆ. ಅಂಥವ್ರು ಖಂಡಿತವಾಗಿ ಹಿಮೋಗ್ಲೋಬಿನ್ ನಿಮಗೆ ರಿಕವರ್ ಆಗಲೇಬೇಕು ಅಂದರೆ ಡೈಲಿ ನೀವು ಬೀಟ್ರೂಟ್ ಉಪಯೋಗಿಸಿ. ಖಂಡಿತವಾಗಿ ನಿಮಗೆ ಹಿಮೋಗ್ಲೋಬಿನ್ ಯಾವ ರೀತಿ ರಿಕವರ್ ಆಗುತ್ತೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಡೈಲಿ ಒಂದು ಬೀಟ್ರೂಟ್ನ ಖಂಡಿತವಾಗಿ ಉಪಯೋಗಿಸಿ, ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಆವಾಗವಾಗ ಮುಚ್ಚಳ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಕೈ ಆಡಿಸ್ಕೋಬೇಕಾಗತ್ತೆ. ಇವಾಗ ನಾನು ಇನ್ನೊಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಅರ್ಧ ಸ್ಪೂನ್ ಹಾಕಿದ್ದೆ, ಇವಾಗ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈ ರೀತಿಯಾಗಿ ನಾನು ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪಲ್ಯನ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಮ್ಯಾಶ್ ಆಗೋವರೆಗೂ ಯಾವುದೇ ಪಲ್ಯನ ನಾವು ಬೇಯಿಸ್ಕೋಬಾರ್ದು, ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಹೋಗಿಬಿಡತ್ತೆ. ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು, ಆದರೂ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಯಾವತ್ತೂ ಮ್ಯಾಶ್ ಆಗೋ ಥರ ನಾವು ತರಕಾರಿ ಎಲ್ಲ ಬೇಯಿಸ್ಕೊಂಡು ತಿನ್ನಬಾರ್ದು. ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ತುಂಬಾ ಒಳ್ಳೆಯದು. ಇವಾಗ ಈ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ತುಂಬ ಮ್ಯಾಶ್ ಆಗಿ ನಾನು ಬೇಯಿಸಿಲ್ಲ ನೋಡಿ. ಸ್ವಲ್ಪ ತಿನ್ನೋದಕ್ಕೆ ಕರೆಕ್ಟಾಗಿರುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿಂದಾಗ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ತಿಂದು ನೋಡಿ ನೀವು ಇದನ್ನು, ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ಟೇಸ್ಟ್ ಮಾಡಿ. ಇವಾಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ನೋಡಿ. ಇವಾಗ ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡಿದ್ದೀನಿ. ಬೀಟ್ರೂಟ್ ಉಪಯೋಗಿಸೋದ್ರಿಂದ ಮೆದುಳು ಕೂಡ ತುಂಬಾ ಚುರುಕಾಗುತ್ತೆ ಹಾಗೂ ಪಿತ್ತ ವ್ಯಾಧಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಬೀಟ್ರೂಟ್ ಉಪಯೋಗಿಸೋದು ತುಂಬ ಒಳ್ಳೆಯದಾಗತ್ತೆ. BP ಇರೋರಿಗೆ ಕೂಡ ಬೀಟ್ರೂಟ್ ಉಪಯೋಗಿಸೋದು ತುಂಬಾ ಒಳ್ಳೆಯದಾಗುತ್ತೆ. ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರೋರು ಖಂಡಿತವಾಗಿ ಬೀಟ್ರೂಟ್ನ ಉಪಯೋಗಿಸ್ತಾ ಬನ್ನಿ. ಮ್ಯಾಜಿಕ್ ನೋಡಿ, ಆಮೇಲೆ ಯಾವ ರೀತಿ ಹಿಮೋಗ್ಲೋಬಿನ್ ರಿಕವರ್ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ. ಬೀಟ್ರೂಟ್ ಪಲ್ಯ ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆ ತಿನ್ನೋದಕ್ಕೆ. ಆಮೇಲೆ ಊಟದ ಜೊತೆಗೆ ಸೈಡ್ ಡಿಶ್ಶಾಗಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಂದ್ರ ಜೊತೆಗೂ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬೀಟ್ರೂಟ್ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆಲ್ಲ ಈ ಬೀಟ್ರೂಟ್ ಪಲ್ಯದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.